ಫ್ರೆಂಡ್ಸ್ ನೋಡಿ, ಈ ಗಿಡ ಎಲ್ಲೆಲ್ಲೋ ಕಾಣ್ತದೆ ನೋಡಿ. ಅಲ್ಲಿ ಇಲ್ಲಿ ನೋಡ್ರಿ, ಎక్కడ ನೋಡಿದ್ರೆ ಅದೇ ಗಿಡ ಕಾಣ್ತದೆ. ಇದು ಏನಪ್ಪ ಗಿಡ ಅಂತಂದ್ರೆ ಹೆಸರು ನನಗೂ ಗೊತ್ತಿಲ್ಲ. ಆದರೆ ನೋಡಿ, ನಾನು ಇದು ಮಾರ್ಕೆಟಲ್ಲಿ 700 ರೂಪಾಯಿ kg ಬರ್ತದಂತ. ಇಲ್ಲಿ ನೋಡಿ, ನಮ್ಮ ಕಡೆ ಸುಮ್ಮನೆ ಏನೇ ಬೀಳ್ತದೆ, ಸುಮ್ಮನೆ ವೇಸ್ಟ್ ಆಗ್ತದೆ. ಇದರಿಂದ ಏನು ಮಾಡ್ತೀವಪ್ಪ ಅಂತಂದರೆ, ನಾವು ಮನೆಯಲ್ಲಿ ಸಾಬೂನು ತಯಾರಿಕೆ ಮಾಡಬೇಕಂತ. ಯಾವ ಥರ ಸಾಬೂನು ಅಂದರೆ ನೋಡಿ, ಈಗ ಶುಗರು, BP ಅದು ಇದು ಎಲ್ಲ ಅನೇಕ ರೋಗಗಳು ಬರ್ತಾಯಿದೆ ಇವಾಗ. ಸೊ ನಾವು ಹೋಮ್ಮೇಡ್ ಸಾಬೂನು ತಯಾರು ಮಾಡಿ ಇದನ್ನು ಯಾಕೆ ಬಳಕೆ ಮಾಡಬಾರ್ದು ಅಂತ ನಾ ಯೋಚಿಸಿ ಸಾಬೂನು ಮಾಡಬೇಕಂತ ತಯಾರಿ ಮಾಡತ್ತೀನಿ. ನಿಮಗೆ ಇಷ್ಟ ಆದರೆ ಮುಂದಿನ ಕಂಟಿನ್ಯೂ ಮಾಡಬೇಕು ಸಾಬೂನು. ನಾನು ಆನ್ಲೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನಾನು ಟ್ರೈ ಮಾಡ್ತೀನಿ ಹೋಮ್ಮೇಡ್ ಸಾಬೂನು ಮಾಡೋಕ್ಕೆ. ಇದರಲ್ಲಿ ಎಲ್ಲ ಥರದ ಇದು ಹಾಕ್ತೀನಿ ನಾನು, ಬೇಳೆ, ರೋಸ್ ಎಲ್ಲ ಹಾಕ್ತೀನಿ. ಸೊ ಟ್ರೈ ಮಾಡ್ತೀನಿ. ನೋಡಿ, ಈ ಥರ ಇದು ವೇಸ್ಟ್ ಆಗುತ್ತೆ. ನಿಮ್ಮ ಕಡೆನೂ ಇರ್ಬೋದು. ಗುಲ್ಬರ್ಗ ಸೈಡ್ ಜಾಸ್ತಿ ಇರುತ್ತೆ ಇದು, ಎಲ್ಲಿ ನೋಡಿದ್ರೂ ಇದೇ ಇರುತ್ತೆ. ಸೊ ನೋಡಿರಿ, ಈ ಥರ ಹೂವು ನಾನು ಕಡ್ಕೊಂಡು ಹೋಗಿ ಇದು ಬಿಸಿಲಿಗೆ ಒಣಗಿ ಹಾಕಿ ಪುಡಿ ಮಾಡಿ ಇಟ್ಕೊತೀನಿ. ಆಮೇಲೆ ನಾನು ಏನೇನು ಹಾಕಿ ಏನೇನು ಮಾಡ್ತೀನಿ, ಸಾಬೂನು ಯಾವ ಥರ ಮಾಡ್ತೀನಿ ಅಂತ ಒಂದು ವೀಡಿಯೋ ಮಾಡ್ತೀನಿ. ಅದನ್ನು ಇದು ನಮ್ಮೂರು ನೋಡಿ, ನಮ್ಮ ಮನೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಪ್ರಕೃತಿ ಆದ ನೋಡಿರಿ, ಎಷ್ಟು ಚೆನ್ನಾಗಿ ಗಾಳಿ ಆದ ನೋಡಿರಿ. ನಾವು ಸಿಟಿಯಾಗ ಅಂತೀವಿ, ಸಿಟಿಯಾಗ ಮನೇಲೇ ಕುಂತದಲ್ಲೇ ಕೂರುವಾಗ ಇಲ್ಲಿ ನೋಡಿ ಹೊಲದ ಗಾಳಿ ಎಷ್ಟು ಚೆನ್ನಾಗದ. ಆಹಾ, ಇಂಥ ಜಾಗ, ಇಂಥ ಗಾಳಿ ಸಿಗಬೇಕಾದ್ರೆ ಆಯ್ತು ಅಷ್ಟೇ. ಒಬ್ರಿಗಿದ್ರೂ ಇಷ್ಟ ಆಗ್ತದೆ. ನಾನು ಇಲ್ಲಿಗೆ ಬಂದು ಕಡ್ಕೊಂಡಿನಿ. ಇಲ್ಲಿ ಏರಬೇಕು, ಅಲ್ಲಿ ಮನೆ ಇನ್ನೊಂದು ಮೇಲೆ ಇವೆಲ್ಲ ನೋಡಿ ಫ್ರೆಂಡ್ಸ್. ಇದೆಲ್ಲ ಖಾಲಿ ಸೈಟ್ ಇದೆ ಅಲ್ಲ, ಇದೆಲ್ಲ ಫ್ರೀಯಾಗಿ ಸಿಕ್ಕಿದೆ ನೋಡಿ ಫ್ರೆಂಡ್ಸ್. ಇವ್ರ ಮನೆ ಕಟ್ಟಾರೆ, ನಾವು ಮನೆ ಕಟ್ತೀವಿ, ಎಲ್ಲ ಅವ್ರ ಮನೆ ಕಟ್ಟಾರೆ, ಇವ್ರ ಮನೆ ಕಟ್ಟಾರೆ, ಎಲ್ಲ ಖಾಲಿ ಸೈಟ್ ಅದ ನೋಡಿ. ಇದು ಫ್ರೀಯಾಗಿ ಸಿಕ್ಕ್ಯದ. ಒಂದು 10-20 ವರ್ಷದ ಹಿಂದೆ ಇವೆಲ್ಲ ಫ್ರೀಯಾಗಿ ಸೈಟ್ ಸಿಕ್ಕ್ಯಾವ. ಇದು ನೀರಿನ ಟ್ಯಾಂಕಿ ತುಂಬ ಹಳೆಯ ಟ್ಯಾಂಕಿ, ಒಂದು ಆಲ್ಮೋಸ್ಟ್ 15 ವರ್ಷ ಆಗಿರ್ಬೋದು. ಅದ್ರ ಮೇಲೆ ಆಗಿರ್ಬೇಕು ಅನ್ಕೋತೀನಿ. ಇಲ್ಲಿ ಒಂದು ಟಾಕಿ ಮತ್ತು ಅಲ್ಲಿ ಒಂದು ಟಾಕಿ ಅದ. ನಮ್ಮ ಆಡುಗಳು ಇದ್ರದ್ದು ಸರ್ವ್ ಮಾಡಿ ನಾನು ತೋರಿಸ್ತೀನಿ ಹೇಗಾಗುತ್ತೆ ಅಂತ. ಟ್ರೈ ಮಾಡೋಣ. ಇದರಲ್ಲಿ ಉದ್ದಿನ ಬೇಳೆ, ಹೆಸರು ಬೇಳೆ ಮತ್ತು ಅಕ್ಕಿ ಎಲ್ಲ ಹಾಕಿ ಮಾಡ್ಬೇಕಂತ ಇದೀನಿ. ನೋಡೋಣ. ಬಾಯ್.